ತೇಜ್ ಪ್ರಭು ಬ್ರೇಕಿಂಗ್ ನ್ಯೂಸ್. ತೇಜ್ ಪ್ರಭು ಬ್ರೇಕಿಂಗ್ ನ್ಯೂಸ್. ಬೆಳ್ಳಂಬೆಳಗ್ಗೆ ಸಂಕೇಶ್ವರದಲ್ಲಿ ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಇವರ ಪ್ರಚಾರ ನಿಮಿತ್ತವಾಗಿ ಇಂದು ಬೆಳ್ಳಂಬೆಳಗ್ಗೆ ಡಾಕ್ಟರ್ ಜಯಪ್ರಕಾಶ್ ಕರಗಜಗಿ, ಮುಖಂಡರಾದ ಬಂಡು ಅಣ್ಣ ಸೂರ್ಯವಂಶಿ, ಪುರಸಭೆ ಸದಸ್ಯ ತಬರೇಜ್ ಹಜರತ್ ಬಾಯಿ ಇವರ ನೇತೃತ್ವದಲ್ಲಿ ಮಾರ್ನಿಂಗ್ ವಾಕಿಂಗ್ ಗ್ರೂಪ್ ನಿರ್ಸೋಸಿ ರೋಡ್ ಸಂಕೇಶ್ವರ್ ಇವರ ಗ್ರೂಪ್ ಆದ ಎಲ್ಲ ಸದಸ್ಯರಿಗೆ ಕಾಂಗ್ರೆಸ್ದ ಅಧಿಕೃತ ಉಮೇದುವಾರರಾದ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಇವರ ಚಿನ್ನ ಹಸ್ತಕ್ಕೆ ತಮ್ಮ ಮತವನ್ನು ನೀಡಬೇಕು ಎಂದು ಮತಯಾಚನೆ ಮಾಡಿದರು. ಉಪಸ್ಥಿತಿ ಡಾಕ್ಟರ್ ಜಯಪ್ರಕಾಶ್ ಕರಜಗಿ, ಬಂಡು ಅಣ್ಣ ಸೂರ್ಯವಂಶಿ, ಪುರಸಭೆ ಸದಸ್ಯ ತಬರೇಜ್ ಹಜರತ್ ಬಾಯಿ, ಶಿವಾನಂದ್ ಸಂಸುದ್ಯನ್ನ, ಹಿರೇಮಠ್ ಸರ್, ಡಾಕ್ಟರ್ ಮರಗುದ್ದಿ ಎಕೆ, ಮಾನಗಾಂವ್ಕರ್, ಸೇಬ್ ಪಾಟೀಲ್, ಡಾಕ್ಟರ್ ಮಸ್ತಿವಳಿ ಮಠ್, ಪಟ್ಟಣ್ ಶೆಟ್ಟಿ ಅಣ್ಣ, ನಾಸಿರ್ ಮೊಮಿನ್, ದುಂಡಯ್ಯ ಶಿಡ್ಲಾಳಿ, ಇಂಡಿ ಸರ್, ಬಾಗೇವಾಡಿ ಸರ್, ರವಿ ಪಟ್ಟಣ್ ಶೆಟ್ಟಿ ಮುಂತಾದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. ನಮ್ಗೆ ಹೆಲ್ಪ್ ಆಗ್ತಿರ್ತದೆ. ಯಾವಾಗ ದುಡ್ಡು ಇದ್ರೆ ಮಾತ್ರ ಅವರು ಒಳಗೆ ಬಂದು ನಮ್ಮ ಕಡೆ ಔಷಧಿ ಇಂಜೆಕ್ಷನ್ ಸಲಾಯಿನ್ ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಒಂದು ವೇಳೆ ಅವ್ರ ಹತ್ರ ದುಡ್ಡು ಇರಲಿಲ್ಲ ಅಂದರೆ ಅವರು ಯಾವ ಕಿರಾಣಿ ಅಂಗಡಿ ಆಗಲಿ ಹೋಗಿ ಬಿಸ್ನೆಸ್ ಮಾಡುವಂಥ ಅವ್ರಿಗೆ ಒಂದು ಧೈರ್ಯ ಬರಲ್ಲ. ಯಾಕಂತಂದರೆ ಈ ಸರ್ಕಾರ ಕೊಟ್ಟಂಥ 2,000 ರೂಪಾಯಿ ಒಂದು ಬಡವರಿಗೆ ಅದು ಭಾಳ ದೊಡ್ಡ ಅಮೌಂಟ್ ಆಗಿರ್ತದೆ. ಅದೇ ನಮ್ಮ ಮಾರ್ಕೆಟ್ನಲ್ಲಿ ಸರ್ಕ್ಯುಲೇಟ್ ಆಗ್ತದೆ. ಅದಕ್ಕೆ ದಯವಿಟ್ಟು ಎಲ್ಲ ಹಿರಿಯರಲ್ಲಿ ನನ್ನ ಕಳ್ಕಳಿ ಏನಂತಂದರೆ ಕಾಂಗ್ರೆಸ್ಗೆ ದಯವಿಟ್ಟು ವೋಟ್ ಹಾಕಿ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿನ ಆರಿಸ್ಕೊಟ್ಟು MP ಅತ್ಯಂತ ಸಣ್ಣ ವಯಸ್ಸಿನಲ್ಲಿ MP ಆಗಿ ಕೆಲಸವನ್ನು ಅವ್ರ ಕಡೆ ನಾವು MP ಫಂಡದಲ್ಲಿ ನಮ್ಮ ಸಂಕೇಶ್ವರಕ್ಕೆ ನಿಮ್ಮ ಎಲ್ಲರ ಒಂದು ಆಶೀರ್ವಾದದಿಂದ ಅವರ ಕಡೆ ಫಂಡ್ ತಗೊಂಡು ನಾವು ಆದಷ್ಟು ಕೆಲಸಗಳನ್ನು ಮಾಡೋಣ ಅಂತ ಹೇಳಿ ಅದರ ಭರವಸೆ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಿವಾನಂದನ ಸಂಸದೆಯವರು ನಮ್ಮನ್ನು ಉದ್ದೇಶಿಸಿ ಸಲಹೆಗಳನ್ನು ಕೊಡಬೇಕಂತ ಅವರಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಚಾರಕ್ಕೆ ಬಂದರು. ನಾವು ವಾಕಿಂಗ್ ಗ್ರೂಪದವ್ರು ಎಲ್ಲರೂ ಇಲ್ಲಿ ಇದ್ದೇವೆ. ಯಾರ ಮನುಷ್ಯನಾಗಿ ಏನೇ ಇರಲಿ ಅವ್ರ ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷ ಸಲುವಾಗಿ ಮಾಡಾಕ್ತಾರೋ. ಯಾರಿಗೆ ತಿಳಿದವ್ರಿಗೆ ಯಾರಿಗೆ ಚಲೋ ಅನಿಸ್ತಾರೆ ಕಾಂಗ್ರೆಸ್ಗೆ ಮತ ಹಾಕ್ರಿ. ಇಷ್ಟ ನಮ್ದು विनंती. आजच्या दिवशी डॉक्टर करजगी यांनी काँग्रेसतर्फे आम्हा सगळ्या वॉकिंग ग्रुप्सना आपलं एक रिक्वेस्ट घेऊन आमच्याकडे आलेत. आम्ही सगळे वॉकिंग ग्रुपचे लोक जसे शिवानंद यांनी आत्ता एक आश्वासन दिले की आम्ही सगळे मिळून काँग्रेसला मतं देऊ आणि प्रियंका जारकिहोळी यांना जास्तीत जास्त मतदान निवडून आणण्याचा प्रयत्न करू. त्याचप्रमाणे सतीश जारकिहोळी यांनी काही काँग्रेस पक्षाचे ठराविक जे आत्ता सध्या मुद्दे मांडले, जे काही स्कीम्स दिले त्याच्याबद्दल सांगितले. या सगळ्यांचा विचार करून आपण आज करजगी यांना आम्ही एक आश्वासन देतो की आजच्या दिवशी आम्ही सगळे मिळून एक असं ठराव मांडू की बाबा आपण जास्तीत जास्त लोक आम्ही स्वतः आणि आमच्या घरातल्या आणि आजूबाजूच्या लोकांना आम्ही काँग्रेसला मतं देण्याचं प्रवृत्त करू, असं एक आश्वासन आम्ही या वर्किंग ग्रुपच्या वतीने मी आपल्या सगळ्यांना विनंती करून या गोष्टीबद्दल विचार करून मतं द्यावं असं परत एकदा सांगून मी आपलं 2 शब्द सांगतो. ಅದೇ ರೀತಿಯಾಗಿ ಕರಜಗಿ ಡಾಕ್ಟರ್ ಅವರು ಹಾಗೂ ನನ್ನ ಹಿರಿಯ ಮತ್ತು ಕಿರಿಯ ಎಲ್ಲ ಸ್ನೇಹಿತರಲ್ಲಿ ನಾನು ಕೇಳಿಕೊಳ್ಳೋದು ಎಷ್ಟೆಂದರೆ, ಕರಜಗಿ ಅವರು ಹೇಳಿದ ಪ್ರಕಾರವಾಗಿ ನಾವು ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ನಾವು ಸಪೋರ್ಟ್ ಮಾಡೋಣ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಸಂಕೇಶ್ವರದಲ್ಲಿರ್ತಕ್ಕಂಥ ಭಾಳಷ್ಟು ಸಮಸ್ಯೆಗಳನ್ನು ಆದಷ್ಟು ದಕ್ಷಿಣ ನಿರ್ವಹಿಸಲು ಕರಜಗಿ ಅವರ ಮುಖಾಂತರ ನಮ್ಮ ಹಿರಿಯ ಲೋಕಸಭಾ ಸದಸ್ಯರಿಗೂ ಕೂಡ ತಿಳಿಸಿ ನಮ್ಮ ಕಾರ್ಯಗಳನ್ನು ಎಲ್ಲವನ್ನು ವ್ಯವಸ್ಥಿತವಾಗಿ ಮಾಡಬೇಕಂತ ಅವರಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ನಾವು 2 ವರ್ಷ ಯುದ್ಧವನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಅನುಮಾನದಿಂದ ಸಹಾಯವನ್ನು ಮಾಡಿ ನಾವು ಈಗಾಗಲೇ ಒಂದು 55,000 ರೂಪಾಯಿ ಖರ್ಚು ಮಾಡಿದ್ದೀವಿ. ಅದು ಕೂಡ ಸ್ವಲ್ಪ ಬಂದಿಟ್ಕೊಂಡು ದೇವಸ್ಥಾನಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಒದಗಿಸುವಂತ ಕೇಳಿಕೊಳ್ತೀವಿ. ಧನ್ಯವಾದಗಳು.
ಸರ್ಗಳ ಕಡೆ ಈ ಪಾಟೀಲ್ ಸರ್ ಅವರೇ, ನಮ್ಮ ಎಲ್ಲ ವಾಕಿಂಗ್ ಗ್ರೂಪದ ಹಿರಿಯರಾದ ಶಿವಾನಂದ ಅನ್ನ ಸಂಸುದ್ದಿ ಅವರೇ, ಡಾಕ್ಟರ್ ಕರಜಗಿ ಅವರೇ, ಎಲ್ಲ ನಮ್ಮ ವಾಕಿಂಗ್ ಗ್ರೂಪ್ ಸ್ನೇಹಿತರೇ, ಇವತ್ತಿನ ದಿವಸ ಈ ಕಾಂಗ್ರೆಸ್ ಪಕ್ಷದ ಪ್ರಚಾರಕ್ಕಾಗಿ ಡಾಕ್ಟರ್ ಕರಜಗಿಯವರು ಹಾಗೂ ಅವರ ಟೀಮ್ದವರು ಬಂದಿದ್ದಾರೆ. ನಮಗೆ ಅವರು ವಿನಂತಿ ಮಾಡಿದ್ದಾರೆ, ಎಲ್ಲರೂ ಕೂಡಿ ಈ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸೋಣ ಮತ್ತು ನಮ್ಮ ಈ ಭಾಗದ ಅಭಿವೃದ್ಧಿಗಾಗಿ ಈ MP ಅವರನ್ನು ಬಹುಮತದಿಂದ ಆರಿಸಿ ತಂದು ಅವರ ಕಡೆಯಿಂದ ನಮ್ಮ ಕೆಲಸವನ್ನು ಮಾಡಿಸಿಕೊಳ್ಳೋಣ. ಏಕೆಂದರೆ ಈ ಭಾಗದ ಅಭಿವೃದ್ಧಿ ಆಗಬೇಕಾದರೆ, ಈ ಭಾಗದ ಸುಧಾರಣೆ ಆಗಬೇಕಾದರೆ ಯಾರಾದರೊಬ್ಬರು ನಮಗೆ ಮುಖಂಡರು ಬೇಕೇ ಬೇಕು. ಅಂಥವ್ರನ್ನು ನಾವು ಆರಿಸಿ ತರೋಣ ಮತ್ತು ಅವರ ವಿನಂತಿಗೆ ನಾವು ಈ ಎಲ್ಲ ವಾಕಿಂಗ್ ಗ್ರೂಪ್ದವರು ಬಹುಮತದಿಂದ ಮತ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತವನ್ನು ನೀಡುತ್ತೇವೆ ಎಂದು ಹೇಳಿ ನಾನು 2 ಶಬ್ದಗಳನ್ನು ಮುಗಿಸುತ್ತೇನೆ. ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ಎಲ್ಲ ಸಮಾಜಕ್ಕೆ, ಸರ್ವ ಸಮಾಜಕ್ಕೆ ಎಲ್ಲ ಕೆಲಸವನ್ನು ಮಾಡಿಕೊಡ್ತಾರೆ. ಅವ್ರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ನಿಂತಿದ್ದಾರೆ. ಅವರ ಪರವಾಗಿ ನೀವೆಲ್ಲರೂ ಪ್ರಚಾರ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಆಯ್ತು.